ರಾಜ್ ಬಿ ಶೆಟ್ಟಿ ನಮ್ಮ ಇಂಡಸ್ಟ್ರಿಗೆ ಮಂಗಳೂರು ಸಮುದ್ರದಲ್ಲಿ ಸಿಗೋ ಮುತ್ತಿನ ತರ. ಹೀರೋ ಅಂದ್ರೆ ಒಳ್ಳೆ ಹೈಟ್ ಇರಬೇಕು, ಕಲರ್ ಇರಬೇಕು, ಬಾಡಿ ಇರಬೇಕು ಅನ್ನೋ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ತಮ್ಮದೇ ಛಾಪನ್ನ ಮೂಡಿಸಿರೋರು. ತಮ್ಮಲ್ಲಿರುವಂತಹ ಸ್ಟಫ್ ಅನ್ನ ಬಳಸ್ಕೊಂಡು ಯಾರು ಏನು ಬೇಕಿದ್ರೂ ಮಾಡ್ಬೋದು ಅನ್ನುವಂತಹ ಒಂದು ವಿಷಯಕ್ಕೆ ಜೀವಂತ ಉದಾಹರಣೆಯಾಗಿ ನಿಂತಿದ್ದಾರೆ. ಇವರು ಕೇವಲ ಒಬ್ಬ ನಟ ಅಥವಾ ನಿರ್ದೇಶಕ ಮಾತ್ರ ಅಲ್ಲ, ಕನ್ನಡ ಇಂಡಸ್ಟ್ರಿಯ ಬಿಸ್ನೆಸ್ ಅನ್ನ, ಆಡಿಯನ್ಸ್ ಅಂಡ್ ಫಿಲ್ಮ್ ಮೇಕರ್ಸ್ ಇಬ್ರು ಸಿನಿಮಾ ಮಾಡುವಂತಹ ಪರ್ಸ್ಪೆಕ್ಟಿವ್ ಅನ್ನ ಚೇಂಜ್ ಮಾಡಿದಂತಹ ಪ್ಯಾಷನೇಟ್ ಫಿಲ್ಮ್ ಲವರ್ ಅಂತ ಕೂಡ ಹೇಳ್ಬೋದು. ರಾಜ್ ಅವರಿಗೆ ಸಿನಿಮಾ ಇಂಡಸ್ಟ್ರಿಯ ಯಾವ ಐಡಿಯಾ ಕೂಡ ಇರಲಿಲ್ಲ. ಆದ್ರೆ ಚಿಕ್ಕದಾಗಿ ಕತೆಗಳನ್ನ ಬರೆಯುವಂತಹ ಹವ್ಯಾಸ ಆಯ್ತು, ಬಟ್ ಸಿನಿಮಾಗೆ ದಾರಿ ಗೊತ್ತಿರಲಿಲ್ಲ. ಇವರು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಬಂದಿದ್ದು ಆರ್ಜೆ ಆಗಿ. ನಂತರ ಸಿನಿಮಾ ಮೇಲೆ ಆಸೆ ಹುಟ್ಟಿ ಆ ಕನಸನ್ನ ಚೇಂಜ್ ಮಾಡ್ತಾರೆ. ರಾಜ್ ಅವರಿಗೆ ನಟರಾಗಬೇಕು ಅಂತ ಯಾವುದೇ ಆಸೆ ಇರ್ಲಿಲ್ವಂತೆ. ಆದ್ರೆ ಸಿನಿಮಾ ತನಗೆ ಏನ್ ಬೇಕೋ ಅದನ್ನ ತಗೊಳುತ್ತೆ ಅಂತಾರಲ್ಲ, ಅದೇ ಇವರ ಜೀವನದಲ್ಲೂ ಆಗಿದ್ದು. ರಾಜ್ ಅವ್ರಿಗೆ ಮೊದಲ ಸಿನಿಮಾದ ದಾರಿ ಸುಲಭವಾಗಿರ್ಲಿಲ್ಲ. ಸಾಕಷ್ಟು ರಿಜೆಕ್ಷನ್ ಗಳನ್ನ ಫೇಸ್ ಮಾಡ್ತಾರೆ. ರೈಟರ್ ಆಗಿ ವರ್ಕ್ ಮಾಡಿದಕ್ಕೆ ಕರೆಕ್ಟ್ ಆದಂತಹ ರೆಮ್ಯುನರೇಷನ್ ಕೂಡ ಸಿಗೋದಿಲ್ಲ. ಆದ್ರೆ ರಾಜ್ ಅವರು ಯಾವತ್ತೂ ಈ ಕಷ್ಟಗಳಿಗೆ ಹೆದರಿ ಸಿನಿಮಾದಿಂದ ದೂರ ಆಗ್ಲೇ ಇಲ್ಲ. ಆಗ್ಲೇ ನೋಡಿ, ನಮ್ಗೆ ಪ್ರೇಕ್ಷಕರಾಗಿ ಸಿಕ್ಕಿದ್ದು ಒಂದು ಮೊಟ್ಟೆಯ ಕತೆ. ಇದನ್ನ ರಾಜ್ ಅವರು ಮೊದಲು ಒಂದು ಶಾರ್ಟ್ ಫಿಲಂ ಮಾಡೋದಕ್ಕೆ ಬರೆದಂತಹ ಕತೆ. ಆದ್ರೆ ಈ ಸಿನಿಮಾದ ಪ್ರೊಡ್ಯೂಸರ್ ಆದಂತಹ ಸುಹಾನ್ ಪ್ರಸಾದ್ ಅವರು ಈ ಕತೆನ ಫುಲ್ ಪ್ರೆಡ್ಜ್ ಸಿನಿಮಾ ಮಾಡೋದಕ್ಕೆ ಮುಂದಾದ್ರು. ಕೂದಲು ಇಲ್ಲದೆ ಇರುವಂತಹ ವ್ಯಕ್ತಿಗಳು ಸಮಾಜದಲ್ಲಿ ಫೇಸ್ ಮಾಡುವಂತಹ ಪ್ರಾಬ್ಲಮ್ಸ್ ನ ತುಂಬಾ ಸೆಟಲ್ ಆಗಿ ಒಂದು ಡಾರ್ಕ್ ಹ್ಯೂಮರ್ ನ ಜೊತೆಗೆ ಇಂಪ್ಯಾಕ್ಟ್ಫುಲ್ ಆಗಿ ಹೇಳಿದ್ರು. ರಾಜ್ ಅವರು ತಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಸೇರಿ ಅವರ ಸುತ್ತಮುತ್ತ ಆಗ್ತಿರುವಂತಹ ವಿಷಯಗಳನ್ನ, ತನಗೆ ಆಗಿರುವಂತಹ ಅವಮಾನ, ಕೀಟಲೆಗಳನ್ನ ಎಲ್ಲವನ್ನ ಕೂಡಿ ಮಾಡಿದ ಕತೆನೆ ಒಂದು ಮೊಟ್ಟೆಯ ಕತೆ. ಸಿನಿಮಾದ ಬಜೆಟ್ ಕೇವಲ 30 ಲಕ್ಷ ಅಂಡ್ ಇದನ್ನ ಬರೀ 16 ದಿನಗಳಲ್ಲಿ ಶೂಟ್ ಮಾಡಿದ್ರಂತೆ. ಉಷಾ ಭಂಡಾರಿ, ಶೈಲಶ್ರೀ, ಪ್ರಕಾಶ್ ತುಮಿನಾಡು, ದೀಪಕ್ ರೈ ಪಣಜೆ, ಮೈಮ್ ರಾಮದಾಸ್ ಮುಂತಾದ ಸ್ಥಳೀಯ ಕಲಾವಿದರನ್ನ ಸೇರಿಸಿಕೊಂಡು ಮಾಡಿದಂತಹ ಸಿನಿಮಾ ಇದು. ರಿಲೀಸ್ ಆದ 2 ವಾರದಲ್ಲೇ 1 ಕೋಟಿ ಬಾಕ್ಸ್ ಆಫೀಸ್ ಅನ್ನ ಲೂಟಿ ಮಾಡಿತು. ಇದು ಒಂದು ಕಂಟೆಂಟ್ ಇರುವಂತಹ ಶಕ್ತಿ. ರಾಜ್ ಅವರ ಮೊದಲ ನಿರ್ದೇಶನದ ಸಿನಿಮಾಗೆ 65ನೇ ಫಿಲ್ಮ್ ಫೇರ್ ಅವಾರ್ಡ್ ಸೌತ್ ಅಲ್ಲಿ ಬೆಸ್ಟ್ ಕನ್ನಡ ಫಿಲ್ಮ್ ಅವಾರ್ಡ್ ಕೂಡ ಬಂತು. ಈ ಸಿನಿಮಾದಿಂದ ರಾಜ್ ಬಿ ಶೆಟ್ಟಿ ಇಡೀ ಕರ್ನಾಟಕಕ್ಕೆ ಪರಿಚಯ ಆದ್ರು. ಆದ್ರೆ ಇವರನ್ನ ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿದ್ದು ಗರುಡ ಗಮನ ವೃಷಭ ವಾಹನ. ಈಗಲೂ ಥಿಯೇಟರ್ ಅಲ್ಲಿ ಈ ಸಿನಿಮಾದ ಪ್ರೀಮಿಯರ್ ಶೋ ನೋಡಿದ ಎಕ್ಸ್ಪೀರಿಯನ್ಸು ನನ್ನ ತಲೆಯಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಶಿವ ಹರಿ ಅನ್ನುವಂತಹ 2 ಪಾತ್ರಗಳು, ಮಂಗಳಾದೇವಿ ಊರು, ಅಲ್ಲಿನ ವಾತಾವರಣ, ಅವರ ರುಟೀನ್ ಎಲ್ಲವೂ ಫ್ರೆಶ್ ಆಗಿತ್ತು. ಚಪ್ಲಿ ಹಾಕೊಂಡು ಬರುವಂತಹ ಸೀನು, ಸಾಂಗ್ಗಳ ಪಿಕ್ಚರೈಸೇಷನ್, ಅದರಲ್ಲಿ ರಾಜ್ ಅಂಡ್ ರಿಷಬ್ ಅವರ ಆಕ್ಟಿಂಗು ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಈ ಸಿನಿಮಾ ನಮ್ಮಲ್ಲಿ ಮಾತ್ರ ಅಲ್ಲದೆ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಮೋಸ್ಟ್ ಪ್ರಾಮಿನೆಂಟ್ ಅಂಡ್ ಟ್ರೆಂಡ್ ಸೆಟ್ಟಿಂಗ್ ಡೈರೆಕ್ಟರ್ಸ್ ಆದಂತಹ ರಾಮ್ ಗೋಪಾಲ್ ವರ್ಮಾ, ರಾಜಮೌಳಿ, ಅನುರಾಗ್ ಕಶ್ಯಪ್ ಸಿನಿಮಾನ ಕೊಂಡಾಡಿದ್ರು. ಅನುರಾಗ್ ಕಶ್ಯಪ್ ಅವರಂತೂ ರಾಜ್ ಅವರು ನನ್ನ ಫೇವರೇಟ್ ಫಿಲ್ಮ್ ಮೇಕರ್ ಅಂಡ್ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತಹ ಆಸೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಎಂತ ಬೆಳವಣಿಗೆ ಅಲ್ವಾ ಗುರುವೆ! ಮಂಗಳೂರಿನ ಒಬ್ಬ ವ್ಯಕ್ತಿ ತನ್ನ ಸಿನಿಮಾದ ಬರವಣಿಗೆಯಿಂದ ಇಡೀ ಜಗತ್ತೇ ಕನ್ನಡ ಫಿಲಂ ಇಂಡಸ್ಟ್ರಿ ಕಡೆ ನೋಡೋ ಹಾಗೆ ಮಾಡಿದ್ದು ಅವ್ರಿಗೆ ಸಿನಿಮಾ ಮೇಲಿನ ಪ್ರೀತಿ, ಶ್ರದ್ಧೆಯನ್ನ ತೋರಿಸುತ್ತೆ. ಅಂಡ್ ಇವರು ನಮ್ಮೋರು ಅನ್ನೋದೇ ಹೆಮ್ಮೆಯ ವಿಷಯ. ರೂಟೆಡ್ ಸಿನಿಮಾ ನಾವು ನೋಡಿರೋ ಅಥವಾ ಅನುಭವಿಸಿರುವಂತಹ ಕತೆ ಯಾವತ್ತೂ ಸೋತಿಲ್ಲ. ಅದಕ್ಕೆ ರಾಜ್ ಅವರ ಫಿಲ್ಮೋಗ್ರಫಿ ಒಂದು ಬೆಸ್ಟ್ ಎಕ್ಸಾಂಪಲ್. ಮಂಗಳೂರು, ಅಲ್ಲಿನ ಎಲ್ಲಾ ವಿಚಾರಗಳನ್ನ ಬೇರೆ ಫಿಲಮ್ಸ್ ಅಲ್ಲಿ ಸ್ಟೀರಿಯೋಟೈಪ್ ಮಾಡಿದ್ರು, ಬಟ್ ಅದನ್ನ ಬ್ರೇಕ್ ಮಾಡಿ ಒಳ್ಳೆ ಕಥೆಗಳನ್ನ, ಅಲ್ಲಿನ ಎಮೋಷನ್ಸ್ ಅನ್ನ ನಮಗೆ ತಲುಪಿಸಿದ್ರು. ಸಕ್ಸಸ್ ಹಿಂದೆ ಮುನ್ನುಗ್ತಾ ಇದ್ದಂತಹ ರಾಜ್ ಅವ್ರಿಗೆ ಒಂದು ಸ್ಪೀಡ್ ಬ್ರೇಕರ್ ಆಗಿ ಬಂದಿದ್ದು ಟೋಬಿ. ರಾಜ್ ಬಿ ಶೆಟ್ಟಿ ಅವರ ಫಿಲ್ಮೋಗ್ರಫಿಯಲ್ಲಿ ಹೈ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡಿದ ಸಿನಿಮಾನೇ ಟೋಬಿ. ಇಲ್ಲಿ ರಾಜ್ ಬಿ ಶೆಟ್ಟಿ ಅವರ ಡೆಡಿಕೇಶನ್, ಆ ಲುಕ್ಕು, ಮಾರಿ ಮಾರಿಗೆ ದಾರಿ ಅನ್ನುವಂತಹ ಟ್ಯಾಗ್ ಲೈನ್ ಅಲ್ಲಿ ಬಂದಂತಹ ಸಿನಿಮಾ ಒಳ್ಳೆ ಹೈಪ್ ಅನ್ನ ಪಡ್ಕೊಂಡಿತ್ತು. ಆದ್ರೆ ಜನಗಳ ಎಕ್ಸ್ಪೆಕ್ಟೇಷನ್ಗೆ ಸಿನಿಮಾ ರೀಚ್ ಆಗ್ಲಿಲ್ಲ. ಹಾಗಂತ ಬ್ಯಾಡ್ ಫಿಲಮ್ ಅಂತ ಅಲ್ಲ, ಜನಗಳ ಫೀಡ್ಬ್ಯಾಕ್ ಅನ್ನ ಹಾನೆಸ್ಟ್ ಆಗಿ ರಿಸೀವ್ ಮಾಡಿದ್ರು, ತಮ್ಮಿಂದ ಆಗಿರುವಂತಹ ತಪ್ಪನ್ನ ಒಪ್ಕೊಂಡ್ರು. ಅಂಡ್ ಇದೇ ಅಲ್ವಾ ಒಬ್ಬ ಒಳ್ಳೆ ಫಿಲಂ ಮೇಕರ್ಗೆ ಬೇಕಾಗಿರುವಂತಹ ಟ್ರೈಟ್ಸ್. ಟೋಬಿ ನಂತರ ರಾಜ್ ಬಿ ಶೆಟ್ಟಿ ಅವರು ತಮ್ಮ ಕಂಫರ್ಟ್ ಝೋನ್ ಅಲ್ಲಿ ಕೋಸ್ಟಲ್ ಕರ್ನಾಟಕದಲ್ಲಿ ಒಂದು ಕಥೆಯನ್ನ ಪ್ಲೇಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವರು ತಾವೇ ಹೇಳೋ ಹಾಗೆ ಪ್ರತಿ ಸಿನಿಮಾನು ಹೊಸ ರೀತಿ, ಹೊಸ ಜಾನರ್ ಅಲ್ಲಿ ಇರಬೇಕು ಅನ್ನೋ ತರ ಬಂದಂತಹ ಸಿನಿಮಾನೇ ಸ್ವಾತಿ ಮುತ್ತಿನ ಮಳೆ ಹನಿಯೇ. ನನ್ನ ಪ್ರಕಾರ ರಾಜ್ ಅವರ ಫಿಲಂ ಕೆರಿಯರ್ ಅಲ್ಲಿ ಅಂಡರ್ ಅಪ್ರಿಶಿಯೇಟೆಡ್ ಸಿನಿಮಾ ಇದು. 2 ಪಾತ್ರಗಳ ಮಧ್ಯೆ ಬರುವಂತಹ ಕಾನ್ವರ್ಸೇಷನ್ ಜಸ್ಟ್ ಬ್ಯೂಟಿಫುಲ್. ಈ ಸಿನಿಮಾ ನೋಡ್ಬೇಕಾದ್ರೆ ನಮ್ಮನ್ನ ಹಾಗೆ ನಮಗೆ ಗೊತ್ತಿಲ್ಲದ ಹಾಗೆ ಈ ಥಾಟ್ಸ್ ಗಳು ಆವರಿಸ್ಕೊಂಡ್ಬಿಡುತ್ತೆ. ರಾಜ್ ಅವರು ಬೇರೆ ಎಲ್ಲರಿಗಿಂತ ಸ್ವಲ್ಪ ವಿಭಿನ್ನವಾಗಿ ನಿಲ್ಲೋದು ತಮ್ಮ ವ್ಯಕ್ತಿತ್ವದಿಂದ, ಆ ಸಿಂಪ್ಲಿಸಿಟಿಯಿಂದ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ ಹೇಳೋದಾದ್ರೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಬೇಗ ಕನೆಕ್ಟ್ ಆಗ್ತೀವಿ, ಒಂದು ಆಪ್ತತೆ ಇದೆ. ಒಬ್ಬ ಸ್ಟಾರ್ ಅನ್ನುವಂತಹ ರೀತಿಯಲ್ಲಿ ಯಾವತ್ತೂ ಬಿಹೇವ್ ಮಾಡೋದನ್ನ ನಾನಂತೂ ನೋಡಿಲ್ಲ. ತಾವು ಕಾಣಿಸ್ಕೊಳ್ಳೋದಲ್ದೆ ತಮ್ಮ ಜೊತೆಗಾರರನ್ನು ಕರ್ಕೊಂಡು ಹೋಗ್ತಾರೆ, ಅವ್ರ ಬಗ್ಗೆ, ಅವರ ಕೆಲಸದ ಬಗ್ಗೆ ಮಾತಾಡ್ತಾರೆ.
ತಮ್ಮ ಲೈಟರ್ ಬುದ್ಧ ಫಿಲ್ಮ್ಸ್ ಇಂದ ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, 777 ಚಾರ್ಲಿ, ರೂಪಾಂತರ, ಕಾಂತಾರಾದ ಒಂದಷ್ಟು ಭಾಗಗಳಿಗೆ ಬರಹಗಾರರಾಗೂ ಸಹ ಕೆಲಸ ಮಾಡಿದ್ದಾರೆ. ಇದನ್ನ ಬಿಟ್ರೆ ಅಮ್ಮಚ್ಚಿ ಎಂಬ ನೆನಪು, ಮಾಯಾ ಬಜಾರ್, ಮಾಹಿರಾ, ತುರ್ತು ನಿರ್ಗಮನ, ಈಗ ಬರ್ತಿರುವಂತಹ 45 ಮತ್ತೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಮಮ್ಮೂಟಿಯವ್ರ ಜೊತೆಗೆ ಟರ್ಬೋ, ರುದಿರಂ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈಗ 2025ರಲ್ಲಿ ನಮ್ಮೆಲ್ಲರನ್ನ ಅಚ್ಚರಿಗೊಳಿಸಿದ್ದು ಸೂ ಫ್ರಮ್ ಸೋ ಸಿನಿಮಾದಿಂದ. JP ತುಮಿನಾಡ್ ಅಂತ ನಿರ್ದೇಶಕರ ಮೇಲೆ ನಂಬಿಕೆ ಇಟ್ಟು ಒಂದು ಅದ್ಭುತವಾದ ಸಿನಿಮಾನ ಜನಗಳಿಗೆ ಕೊಟ್ರು. ಅಂಡ್ ಈ ಸಿನಿಮಾದ ಓಟ ಇನ್ನೂ ನಿಂತಿಲ್ಲ. ಸೂ ಫ್ರಮ್ ಸೋ ಸಿನಿಮಾ ಇಡೀ ಇಂಡಸ್ಟ್ರಿಗೆ ಒಂದು ಸ್ಟಡಿ ಮೆಟೀರಿಯಲ್ ತರ. ಯಾವುದೇ ಸ್ಟಾರ್ ನಂಬಿರುವಂತಹ ಸಿನಿಮಾ ಇದಲ್ಲ. ಸ್ಟ್ರಾಂಗ್ ನರೇಟಿವ್ಸ್ ಓವರ್ ಸ್ಟಾರ್ ಪವರ್ ಅನ್ನೋದನ್ನ ಪ್ರೂವ್ ಮಾಡ್ಬಿಡ್ತು ಈ ಸಿನಿಮಾ. ಜನಗಳಿಗೆ ತೀರಾ ಪರಿಚಯವಾಗಿರುವಂತಹ ಒಂದೇ ಒಂದು ಮುಖ ಅಂದ್ರೆ ರಾಜ್ ಅವರು. ಬಟ್ ಇಂಟರ್ವ್ಯೂಗಳಲ್ಲಾಗ್ಲಿ, ಪ್ರಮೋಷನ್ಸ್ ಅಲ್ಲಾಗ್ಲಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಎಲ್ಲೋ ಅವರಿದ್ದಾರೆ ಅನ್ನೋದನ್ನ ಹೇಳ್ಕೊಂಡಿರ್ಲಿಲ್ಲ. ಅಂಡ್ ಈ ಟೀಮ್ಗೆ ಹೆಗಲು ಕೊಟ್ಟು ನಡೆಸಿದ್ದು ರಾಜ್ ಬಿ ಶೆಟ್ಟಿ. ಕಂಟೆಂಟ್ ಅನ್ನ ನಂಬಿದ್ರು, ಜನಗಳನ್ನ ನಂಬಿದ್ರು, ಜನ ಇಷ್ಟಪಟ್ರು. 5 ಕೋಟಿಯಲ್ಲಿ ಮಾಡಿದ ಸಿನಿಮಾನ 110 ಕೋಟಿ ಕಲೆಕ್ಷನ್ ಮಾಡೋ ಹಾಗೆ ಮಾಡಿದ್ರು ನಮ್ಮ ಜನಗಳು. ಅಂಡ್ ಈ ಓಟ ಇನ್ನೂ ನಿಂತಿಲ್ಲ. ಸಿನಿಮಾಗೆ ತಮ್ಮ ಮೆಚ್ಚುಗೆಯನ್ನ ಇನ್ನೂ ಕೂಡ ತೋರಿಸ್ತಾನೆ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜ್ ಬಿ ಶೆಟ್ಟಿ ಕೇವಲ ಒಬ್ಬ ಒಳ್ಳೆ ಫಿಲ್ಮ್ ಮೇಕರ್ ಅಲ್ಲ, ಒಳ್ಳೆಯ ವ್ಯಕ್ತಿ, ಜೀವನದ ಮೇಲೆ ಪ್ರೀತಿ ಇರುವಂತಹ ಒಬ್ಬ ಕ್ಯೂರಿಯಸ್ ಮನುಷ್ಯ. ನಾನು ಮೊದಲೇ ಹೇಳಿರೋ ಹಾಗೆ ಇವರೊಂದು ಸಮುದ್ರದಲ್ಲಿನ ಅಪರೂಪದ ಮುತ್ತಿನ ತರ. ಇದು ನಮ್ದು ಅನ್ನೋದೇ ನಮ್ಗೆ ಅಹಂಕಾರ. ಇನ್ನು ಬೇಕಾಗಿರೋದು ಒಂದು, ತಮ್ಮ ಡೈರೆಕ್ಷನ್ಗೆ ವಾಪಸ್ ಬರೋದು. ಬಿಕಾಸ್ ಡೈರೆಕ್ಟರ್ ರಾಜ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ. ಆದಷ್ಟು ಬೇಗ ಡೈರೆಕ್ಟರ್ ಹ್ಯಾಟ್ ಅನ್ನ ಹಾಕೊಳ್ಳಿ. ಒಂದು ವೆಬ್ ಸೀರೀಸ್ ಇದೆ ಅಂಡ್ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಇದೆ ಅಂತ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು. ಅದನ್ನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ. ಹೀಗೆ ನಮ್ಮನ್ನ ಮತ್ತು ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ ಗಳನ್ನ ಇನ್ಸ್ಪೈರ್ ಮಾಡ್ತಾನೆ ಇರಿ. ಒಳ್ಳೆ ಒಳ್ಳೆ ಕಂಟೆಂಟ್ ಗಳನ್ನ ನಮಗೆ ಕೊಡ್ತಾ ಇರಿ. ನಾವಂತೂ ನೋಡೋದಕ್ಕೆ ಆಲ್ವೇಸ್ ರೆಡಿ. ಇದಾಗಿತ್ತು ರಾಜ್ ಬಿ ಶೆಟ್ಟಿ ಅವರ ಅನ್ಟೋಲ್ಡ್ ಸ್ಟೋರಿ. ನಿಮಗೆ ರಾಜ್ ಬಿ ಶೆಟ್ಟಿ ಅಂದ ತಕ್ಷಣ ತಲೆಗೆ ನೆನಪಾಗುವಂತಹ ಒಂದು ವಿಷಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ನೋಡೋದಕ್ಕೆ ನಾನು ಕ್ಯೂರಿಯಸ್ ಆಗಿರ್ತೀನಿ. ಸೈನಿಂಗ್ ಆಫ್, ಮನು.